ನಮಸ್ಕಾರ ವೀಕ್ಷಕರೇ, ವೆರಿ ಗುಡ್ ಮಾರ್ನಿಂಗ್. ಇದು 30 ಮಿನಿಟ್ಸ್ 30 ನ್ಯೂಸ್. ನಾನ್ ಶರ್ಮಿತಾ ಶೆಟ್ಟಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಮಹಿಳಾ ಐಎಎಸ್ ಐಪಿಎಸ್ ನಡುವೆ ವಾರ್ ಶುರುವಾಗಿದೆ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಐಪಿಎಸ್ ಡಿ ರೂಪಾ 20 ಆರೋಪ ಪಟ್ಟಿ ಬಿಡುಗಡೆಯನ್ನ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ 24 ಜನ ಸತ್ತಾಗ ಆಪಾದನೆಗಳು ಇವ್ರ ಮೇಲೆ ನೇರವಾಗಿ ಬಂತು. ಅದರಿಂದ ಹೇಗೋ ಪಾರಾದ್ರು. ಹೀಗೆ 20 ಆರೋಪ ಮಾಡಿ ಕಿಡಿಕಾರಿದ್ದಾರೆ. ಈ ಮಧ್ಯೆ ಐಪಿಎಸ್ ಅಧಿಕಾರಿ ಡಿ ರೂಪಾ ಅವರು ರೋಹಿಣಿಯವರ ಖಾಸಗಿ ಫೋಟೋಗಳನ್ನು ರಿಲೀಸ್ ಮಾಡಿ ಫೋಟೋ ಬಾಂಬ್ ಸಿಡಿಸಿದ್ದಾರೆ. ಕೆಲ ಅಧಿಕಾರಿಗಳಿಗೆ ಫೋಟೋಗಳನ್ನು ಕಳಿಸಿ ಉತ್ತೇಜಿಸಿದ್ದಾಳೆ. ಆ ಖಾಸಗಿ ಫೋಟೋಗಳು ನನಗೆ ಸಿಕ್ಕಿವೆ ಅಂತ ಹೇಳಿ ಸ್ಫೋಟಕ ಆರೋಪ ಮಾಡಿದ್ದಾರೆ. ಮತ್ತೆ ಹಾಕಿರೋದು ಈಗ ಯಾಕೆ ಹಾಕಿದ್ರಿ ಅಂತ ಕೆಲವರು ಕೂಡ ಕೇಳಿದಿರಾ. ಈಗ ಯಾಕೆ ಹಾಕಿದೆ ಅಂದ್ರೆ 19 ಪಾಯಿಂಟ್ ಅಲ್ಲಿ ನಾನು ಅದೊಂದು ಪಾಯಿಂಟ್ ಬರ್ತಿದ್ದೀನಿ, ಆಕೆ ಕಳಿಸಬಾರ್ದು ಪಿಕ್ಸ್ ಕಳಿಸಿದ್ದಾರೆ ಅಂತ. ಆ ಪಿಕ್ಸ್ ಏನು ಹಾಕಿದ್ದೀನಿ ಅದು ಸ್ಯಾಂಪಲ್ ಪಿಕ್ಸ್ ಅಷ್ಟೇ. ಸೊ ಅದರಲ್ಲಿ ಏನು ತಲೆದಿಂಬಿಟ್ಕೊಂಡು ಮಲಗಿರುವಂತಹ ಒಂದು ಪಿಕ್ ಇದೆ. ಸಲೂನಲ್ಲಿ ಕೆಲಸ ಮಾಡಿಸ್ಕೊಳ್ತಿರುವಾಗ ತೆಗೆದಂಥ ಪಿಕ್ ಇದೆ. ಇಂಥ ಪಿಕ್ಗಳನ್ನು ಒಬ್ಬ ಜವಾಬ್ದಾರಿಯುತ ಸ್ಥಾನ, ಅದು IAS ಅಂದ್ರೆ ತುಂಬಾ ಜನಸಾಮಾನ್ಯರು ಕೂಡ ಆಗಬೇಕು ಅಂತ ಬಯಸುವಂತ ಹುದ್ದೆ. ಅದು ಎಲ್ಲರೂ ಬರೀತಾರೆ ಆ ಎಕ್ಸಾಮ್. ಅಂಥ ಒಬ್ಬ IAS ಅಧಿಕಾರಿ ಎಲ್ಲರಿಗೂ ಪಾಠ ಹೇಳುವಂತ ಒಂದು ಸ್ಥಾನದಲ್ಲಿರಬೇಕು, ಮಾದರಿಯಾಗಿರ್ಬೇಕು. ಅಂಥವ್ರು ಇಂಥ ಪಿಕ್ಸ್ಗಳನ್ನ ಪುರುಷ ಅಧಿಕಾರಿಗಳಿಗೆ ಕಳಿಸ್ತಾರೆ ಅಂದ್ರೆ ಏನರ್ಥ? ಇನ್ನು ರೋಹಿಣಿ ಸಿಂಧೂರಿ ಬಗ್ಗೆ ಡಿ ರೂಪಾ ಮತ್ತಷ್ಟು ಆರೋಪ ಮಾಡಿದ್ದಾರೆ. 3 ಪುರುಷ IAS ಅಧಿಕಾರಿಗಳಿಗೆ ರೋಹಿಣಿ ಸಿಂಧೂರಿ ತಮ್ಮ ಖಾಸಗಿ ಫೋಟೋವನ್ನು ಕಳಿಸಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ಖಾಸಗಿ ಫೋಟೋ ನನಗೆ ಸಿಕ್ಕಿದೆ. ಆ ಫೋಟೋ ಫೇಕ್ ಅಲ್ವೇ ಅಲ್ಲ ಅಂತ ಹೇಳಿದ್ದಾರೆ. ಸ್ಯಾಂಪಲ್ ಪಿಕ್ಸ್ ಅಷ್ಟೇ. ಸೊ ಅದರಲ್ಲಿ ಏನು ತಲೆದಿಂಬಿಟ್ಕೊಂಡು ಮಲಗಿರುವಂತಹ ಒಂದು ಪಿಕ್ ಇದೆ. ಸಲೂನಲ್ಲಿ ಕೆಲಸ ಮಾಡಿಸ್ಕೊಳ್ತಿರುವಾಗ ಅಂಥವ್ರು ಇಂಥ ಪಿಕ್ಸ್ಗಳನ್ನ ಪುರುಷ ಅಧಿಕಾರಿಗಳಿಗೆ ಕಳಿಸ್ತಾರೆ ಅಂದ್ರೆ ಏನರ್ಥ? ಯಾಕೆ ಕಳಿಸ್ತಾರೆ, ಯಾಕೆ ಕಳಿಸ್ಬೇಕು? ಅದು ಪ್ರೈವೇಟ್ ಮ್ಯಾಟರ್ ಆಗೋದಿಲ್ಲ. ಆ ಪಿಕ್ಸ್ ಈಗ ಯಾಕೆ ಹಾಕಿದ್ರಿ ಅಂದ್ರೆ ನನಗೆ ಈಗ ಯಾಕೆ ಎತ್ತಿದ್ರಿ ಅಂದ್ರೆ ಆ ಪಿಕ್ಸ್ ನನಗೆ ಸಿಕ್ಕಿರೋದೇ ಈಗ. ಆಯ್ತಾ? ಇನ್ನು ಡಿ ರೂಪಾ ಆರೋಪಕ್ಕೆ ರೋಹಿಣಿ ಸಿಂಧೂರಿ ಮಾಧ್ಯಮ ಹೇಳಿಕೆ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ. ಡಿ ರೂಪಾ ನನ್ನ ಮೇಲೆ ಆಧಾರ ರಹಿತ ಆರೋಪವನ್ನ ಮಾಡಿದ್ದಾರೆ. ಡಿ ರೂಪಾ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ನನ್ನ ವಿರುದ್ಧ ಸುಳ್ಳು ವೈಯಕ್ತಿಕ ನಿಂದನೆ ಮಾಡ್ತಾ ಇದ್ದಾರೆ. ಅವ್ರ ವಿರುದ್ಧ ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಡಿ ರೂಪಾ ಆರೋಪಕ್ಕೆ ರೋಹಿಣಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಆ ಪಿಕ್ಸ್ನ ಮತ್ತೆ ಹಾಕಿರೋದು ಈಗ ಯಾಕೆ ಹಾಕಿದ್ರಿ ಅಂತ ಕೆಲವರು ಕೂಡ ಕೇಳಿದಿರಾ. ಈಗ ಯಾಕೆ ಹಾಕಿದೆ ಅಂದ್ರೆ 19 ಪಾಯಿಂಟ್ ಅಲ್ಲಿ ನಾನು ಅದೊಂದು ಪಾಯಿಂಟ್ ಬರ್ತಿದ್ದೀನಿ, ಆಕೆ ಕಳಿಸಬಾರ್ದು. ಇನ್ನು ಡಿ ರೂಪಾ ವರ್ಸಸ್ ರೋಹಿಣಿ ಸಿಂಧೂರಿ ವಾರ್ ಮಧ್ಯೆ ಡಿಕೆ ರವಿ ಪತ್ನಿ ಕುಸುಮಾ ಹನುಮಂತರಾಯಪ್ಪ ಎಂಟ್ರಿ ಕೊಟ್ಟಿದ್ದಾರೆ. ತಾನು ಮಾಡಿದ ಪಾಪವು ತನಗೆ ವಾಪಸ್ ಬರುತ್ತೆ, ತಕ್ಷಣಕ್ಕೆ ಆಗಬಹುದು ಅಥವಾ ತಡವಾಗಬಹುದು, ಆದರೆ ಖಂಡಿತ ಅಂತ ಕುಸುಮಾ ಟ್ವೀಟ್ ಮೂಲಕ ರೋಹಿಣಿ ಸಿಂಧೂರಿಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಕರ್ಮಾ ವಿಲ್ ಗೆಟ್ ಬ್ಯಾಕ್ ಟು ಯು ಸೂನರ್ ಆರ್ ಲೇಟರ್, ಇಟ್ ಶ್ಯೂರ್ಲಿ ವಿಲ್ ಅಂತ ಟ್ವೀಟ್ ಮಾಡಿದ್ದಾರೆ. ಕುಸುಮಾ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಕೆಲ ಮಹಿಳೆಯರು ಇನ್ನೂ ಅಸಹಾಯಕರಾಗಿದ್ದಾರೆ ಅಂತ ಡಿ ರೂಪಾ ರೀಟ್ವೀಟ್ ಮಾಡಿದ್ದಾರೆ. ಅಂತಿಮವಾಗಿ ಆರೋಪಿ ವಿರುದ್ಧ ನಿಲ್ಲಲೇಬೇಕು ಅಲ್ವಾ? ಈ ಹಿಂದೆ ಮಾಡಿದಂತ ತಪ್ಪುಗಳು ಆಕೆಯಿಂದ ಮರುಕಳಿಸಬಾರದು ಅಂತ ಕುಸುಮಾ ಟ್ವೀಟ್ಗೆ ರೀಟ್ವೀಟ್ ಮಾಡಿದ್ದಾರೆ ರೂಪಾ. IAS ವರ್ಸಸ್ IPS ವಾರ್ ತಾರಕಕ್ಕೇರಿದ್ದು. ಡಿಕೆ ರವಿ ಸಾವನ್ನ ಪ್ರಸ್ತಾಪಿಸಿ ಡಿ ರೂಪಾ ಮತ್ತೆ ಫೇಸ್ಬುಕ್ ಪೋಸ್ಟ್ ಅನ್ನು ಮಾಡಿದ್ದಾರೆ. ರೋಹಿಣಿ ಸಿಂಧೂರಿ ಯಾಕೆ ರವಿಯನ್ನ ಬ್ಲಾಕ್ ಮಾಡಲಿಲ್ಲ? ಅವರಿಬ್ಬರ ಪ್ರೇಮ ಸಲ್ಲಾಪ ಸಿಬಿಐ ಕೊಟ್ಟ ಫೈನಲ್ ರಿಪೋರ್ಟ್ನಲ್ಲಿ ಇತ್ತು. ಹೀಗೆ ಜವಾಬ್ದಾರಿಯುತ ಹೆಣ್ಣುಮಗಳಾಗಿ ಯಾಕೆ ಬ್ಲಾಕ್ ಮಾಡಲಿಲ್ಲ? IAS ಅಧಿಕಾರಿಗಳಿಗೆ ಕಳಿಸಿದ ಚಿತ್ರಗಳು ಉತ್ತೇಜನ ಅಂತ ಅರ್ಥ ಅಲ್ವಾ? ಅವರು ಯಾವ ಫೋರಂ ಹೋದ್ರೂ ಸತ್ಯವೇ ಸತ್ಯ ಮಣಿಸೋಕೆ ಸಾಧ್ಯವೇ ಇಲ್ಲ ಅಂತ ಡಿ ರೂಪಾ ಪೋಸ್ಟ್ ಅನ್ನು ಮಾಡಿದ್ದಾರೆ. ಈ ಮಧ್ಯೆ ಕುಸುಮಾ ಹನುಮಂತರಾಯಪ್ಪ ನ್ಯೂಸ್ 18 ಜೊತೆ ಮಾತನಾಡಿದ್ದು, IAS ಮತ್ತು IPS ವಾರ್ ಮಧ್ಯೆ ನಾನ್ ಬರೋದಿಲ್ಲ. ರವಿಯವರ ಹೆಸರು ಬಂದಿರೋದ್ರಿಂದ ನಾನು ಪ್ರತಿಕ್ರಿಯೆ ಕೊಡ್ತಾ ಇದ್ದೀನಿ. ನಾನು ಅನುಭವಿಸಿರುವಂತ ನೋವು ಕಷ್ಟ ಯಾವ ಹೆಣ್ಣಿಗೂ ಆಗಬಾರದು. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋರು ಈ ರೀತಿ ಮಾಡಬಾರ್ದು. ಡಿಕೆ ರವಿಗೆ ಮಾನಸಿಕ ಅಸ್ವಸ್ಥತನ ಇರಲಿಲ್ಲ. ನನಗಾದ ನೋವು ಯಾರಿಗೂ ಆಗಬಾರದು. ರೋಹಿಣಿ ಸಿಂಧೂರಿ ಮತ್ತು ರೂಪಾ ಮಧ್ಯೆ ಬರಲ್ಲ ಅಂತ ಕುಸುಮಾ ಹೇಳಿದ್ದಾರೆ. ಬಂತು ಅಂತ ತಿಳಿದ ಮೇಲೆ ನಾನು ಕೂಡ ಬೆಳಗ್ಗೆಯಿಂದ ಆಗ್ತಿರುವಂತ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀನಿ. ನನಗೆ ಮನಸ್ಸಲ್ಲಿ ಅನಿಸಿದ್ದು, ನಾನು ದೇವರಲ್ಲಿ ನಂಬಿಕೆ ಇಟ್ಕೊಂಡಿರೋವಂಥವಳು. ಎಲ್ಲೋ ಒಂದ್ ಕಡೆ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅನ್ನೋ ಒಂದು ಮಾತು ಹೇಳ್ತಾರೆ. ಸೊ ಕರ್ಮ ಯಾರನ್ನೂ ಬಿಡೋದಿಲ್ಲ. ನಾವು ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಇದೇ ಜನ್ಮದಲ್ಲಿ ಇಲ್ಲೇ ಅನುಭವಿಸ್ತೀವಿ ಅನ್ನೋ ಒಂದು ನಂಬಿಕೆಯನ್ನ ನಾನು ಇಟ್ಕೊಂಡಿದ್ದೀನಿ. ಸೊ ಅಷ್ಟನ್ನ ಮಾತ್ರ ನಾನು ಟ್ವೀಟ್ ಮಾಡ್ತೀನಿ. ಇವ್ರ ಬಗ್ಗೆ ಮಾನಸಿಕ ಅಸ್ವಸ್ಥ ಅಂತ ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನನಗೆ ಬಹಳ ನೋವಾಗ್ತಾ ಇದೆ. ಯಾಕಂದ್ರೆ
ಚಿಕ್ಕಮಗಳೂರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಇವತ್ತು ಭೇಟಿ ನೀಡಲಿದ್ದಾರೆ. ಫೆಬ್ರವರಿ 20 ಹಾಗೂ 21ರಂದು ಚಿಕ್ಕಮಗಳೂರು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಸಂಜೆ 4:15ರಿಂದ 6 ಗಂಟೆಗೆ ಕೊಪ್ಪ ಪಟ್ಟಣದಲ್ಲಿ ಅಡಿಕೆ ಬೆಳೆಗಾರರ ಸಮಾವೇಶದಲ್ಲಿ ಜೆಪಿ ನಡ್ಡಾ ಪಾಲ್ಗೊಳ್ಳುತ್ತಾರೆ. ಬಳಿಕ 6:15ಗೆ ಕೊಪ್ಪದಿಂದ ಕಾರ್ನಲ್ಲಿ ಶೃಂಗೇರಿ ದೇವಾಲಯಕ್ಕೆ ಭೇಟಿಯನ್ನು ಕೊಡ್ತಾರೆ. ಶಾರದಾಂಬೆ ದರ್ಶನವನ್ನು ಪಡೆದು ನಂತರ ಶ್ರೀಗಳನ್ನು ಭೇಟಿ ಮಾಡಲಿದ್ದಾರೆ. ನಂತರ 7:45ಕ್ಕೆ ಶೃಂಗೇರಿ ವಿಧಾನಸಭಾ ಬಿಜೆಪಿ ಪ್ರಮುಖರ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ಬಳಿಕ ಶೃಂಗೇರಿ ದೇವಾಲಯದ ವಿವಿಐಪಿ ಗೆಸ್ಟ್ ಹೌಸ್ನಲ್ಲಿ ವಾಸ್ತವ್ಯವನ್ನು ಹೂಡಲಿದ್ದಾರೆ. ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಹೆಲಿಕಾಪ್ಟರ್ನಲ್ಲಿ ಚಿಕ್ಕಮಗಳೂರಿಗೆ ಆಗಮಿಸಲಿದ್ದು 9:45ಕ್ಕೆ ಸಿಟಿ ರವಿ ಮನೆಯಲ್ಲಿ ತಿಂಡಿ ಸವಿದು 10:00ವರೆಗೆ ಸಿಟಿ ರವಿ ಮನೆಯಲ್ಲಿ ಬಿಜೆಪಿ ಪ್ರಮುಖರ ಜೊತೆ ಸಭೆ ನಡೆಸಿ 10:45ರಿಂದ 11:45ರವರೆಗೆ ಕುವೆಂಪು ಕಲಾಮಂದಿರದಲ್ಲಿ ಬಿಜೆಪಿ ಪ್ರಬುದ್ಧರ ಸಭೆ ನಡೆಸಿ ಬೇಲೂರಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ತವರು ಕ್ಷೇತ್ರದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರವಾಸವನ್ನು ಮಾಡಿದರು. ಛತ್ರಪತಿ ಶಿವಾಜಿ ಮಹಾರಾಜರ 396ನೇ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ಗಂಗಿಬಾವಿ ಕ್ರಾಸ್, ಕಿತ್ತೂರು ಚೆನ್ನಮ್ಮ ವೃತ್ತ ಹಾಗೂ NH4 ಸುಧಾರಣೆ ಕಾಮಗಾರಿಗೆ ಸಿಎಂ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಬಳಿಕ ಖುರ್ಸಾಪುರ ಗ್ರಾಮ ನಿರ್ಮಾಣವಾಗುತ್ತಿರುವಂತಹ ಜವಳಿ ಪಾರ್ಕ್ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದರು. ಸಿಎಂ ಬಜೆಟ್ ಮಂಡನೆ ವೇಳೆ ಕೈ ನಾಯಕರು ಕಿವಿಯಲ್ಲಿ ಹೂ ಇಟ್ಕೊಂಡು ವ್ಯಂಗ್ಯ ಮಾಡಿದರು. ಇದಕ್ಕೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾರವಾರದಲ್ಲಿ ಮಾತನಾಡಿದ ಸಿಟಿ ರವಿ, ಚೆಂಡು ಹೂ ಕಾಂಗ್ರೆಸ್ಗೆ ತುಂಬಾ ಚಂದ ಕಾಣ್ತದೆ. ಜಯನಗರದ ಬ್ಲಾಕ್ನಲ್ಲಿ ನಿಂತುಕೊಳ್ಳುವವರನ್ನ ಕಾಂಗ್ರೆಸ್ ಮುಖಂಡರಿಗೆ ಹೋಲಿಕೆ ಮಾಡಿದ್ರೆ ಚಂದ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಶಸ್ತ್ರಿಗಳಿಗಾಗಿ ಕಿವಿ ಮೇಲೆ ಚೆಂಡು ಹೂ ಇಟ್ಕೊಳ್ಳುವಂಥ ಸ್ಥಿತಿಗೆ ಬಂದಿದ್ದಾರೆ. ಅವರು ಚೆಂಡು ಹೂ ಮೂಡಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಜನರಿಗೆ. ಆದರೆ ಅದಕ್ಕೆ ಅವಕಾಶವನ್ನು BJP ಕೊಡದೇ ಇದ್ದಿದ್ದರಿಂದ ಅವರೇ ಚೆಂಡು ಹೂವನ್ನು ಇಟ್ಕೊಂಡಿದ್ದಾರೆ. ಇನ್ನು ಅದು ಅವರಿಗೆ ಪರ್ಮನೆಂಟು ಚೆಂಡು ಹೂವನ್ನು ಇಟ್ಕೊಂಡೇ ಇರಬೇಕು ಅವರು. ಮತ್ತು ನಾನು ನೋಡಿದೆ, ಚೆಂದ ಕಾಣ್ತಿದ್ರು. ಅದು DK ಶಿವಕುಮಾರ್ ಇರಲಿ, ಸಿದ್ದರಾಮಯ್ಯನವರಿರಲಿ, ಚೆಂಡು ಹೂವಿನಲ್ಲಿ ಭಾಳ ಚೆಂದ ಕಾಣ್ತಿದ್ರು. ಜಯನಗರದಲ್ಲಿ ಒಂದು ಬ್ಲಾಕ್ ಇದೆ, ಅಲ್ಲಿದ್ದವರು ಹಾಗೆ ಕಾಣ್ತಿರ್ತಾರೆ, ಅದೇ ಥರನೇ ಇದೆ. ಹಾಗಾಗಿ ಅದು ಚೆನ್ನಾಗಿ ಕಾಣುತ್ತೆ. ಆ ಫೋಟೋನೇ ಇಲ್ಲಿ ಪ್ರಿಂಟ್ ಹಾಕಿ ಅಂತ ಹೇಳಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯ ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ನಿಂತರೂ ದಲಿತ ಮುಖಂಡರೇ ಸೋಲಿಸುತ್ತಾರೆ ಅಂತ ರಾಯಚೂರಲ್ಲಿ KS ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ತಾವೊಬ್ಬ ಹಿಂದುಳಿದ ವರ್ಗದ ನಾಯಕ ಅಂತ ಹೇಳ್ತಾರೆ. ಆದರೆ ಅದೇ ಹಿಂದುಳಿದ ದಲಿತ ಹಿರಿಯ ನಾಯಕರನ್ನೇ ಕುತಂತ್ರದಿಂದ ಸೋಲಿಸಿದ್ದಾರೆ. ಪರಮೇಶ್ವರ್ ಅವರನ್ನ ಸೋಲಿಸಿದ್ರು, ಕೋಲಾರದಲ್ಲಿ ಮುನಿಯಪ್ಪ ಅವರನ್ನ, ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸೋಲಿಸಿದ್ರು. ಹೀಗೆ ದಲಿತ ನಾಯಕರನ್ನೆಲ್ಲ ಮುಗಿಸುತ್ತಾ ಬಂದ್ರು. ಈಗ ಅವರೆಲ್ಲರೂ ಸೇರಿ ಸಿದ್ದರಾಮಯ್ಯನನ್ನ ಸೋಲಿಸುತ್ತಾರೆ ಅಂತ ಹೇಳಿ ಈಶ್ವರಪ್ಪ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇನ್ನು ಪಂಚಮಸಾಲಿಗಳಿಗೆ ಮೀಸಲಾತಿ ವಿಚಾರ ಕುರಿತಂತೆ ಈಶ್ವರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದು, ಈಗಾಗಲೇ SC STಗಳಿಗೆ ಮೀಸಲಾತಿ ಹೆಚ್ಚಳವನ್ನ ಮಾಡಲಾಗಿದೆ. ಕುರುಬರು, ಗಂಗಾ ಮತಸ್ಥರು, ಪಂಚಮಸಾಲಿಗಳು ಕೇಳ್ತಾ ಇದ್ದಾರೆ. ಅದಕ್ಕೊಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ ಪ್ರಕಾರ ಮಾಡ್ತೀವಿ. ನಾವು ಸಿದ್ದರಾಮಯ್ಯ ಹಾಗೆ ಸುಳ್ಳು ಹೇಳಲ್ಲ ಅಂತ ಹೇಳಿದ್ರು. ಆಮೇಲೆ ಗಂಗಾ ಮತಸ್ಥರು, ಅದಾದ ನಂತರ ಪಂಚಮಸಾಲಿಯವರು, ಇವರೆಲ್ಲರೂ ಕೇಳ್ತಾ ಇದ್ದಾರೆ. ಎಲ್ಲರದ್ದು ಕೂಡ ಕುಲಶಾಸ್ತ್ರ ಅಧ್ಯಯನ ಕೊಟ್ಟಿದೆ. ಕುಲಶಾಸ್ತ್ರ ಅಧ್ಯಯನ ರಿಪೋರ್ಟ್ ಬಂದಂಗೆ ನಾವು ಮಾಡಲೇಬೇಕಾಗತ್ತೆ. ದೊಡ್ಡಂತ ಅವರೇನೋ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ದೊಡ್ಡ ರ್ಯಾಲಿ ಮಾಡ್ತಾರೆ ಅಂದ ತಕ್ಷಣ ಕೊಡೋಕ್ಕೆ ಬರಲ್ಲ. ಸಿಸ್ಟಮ್ ಇದೆ, ಆ ಸಿಸ್ಟಮಲ್ಲಿ ಬಂದ ಮೀಸಲಾತಿ ಕೊಡ್ತಾ ಹೋಗ್ತೀವಿ. ಇವರಂಗೆ ಸುಳ್ಳು ಹೇಳಲ್ಲ. ಕುರುಬರು, ಆಮೇಲೆ ಗಂಗಾ ಮತಸ್ಥರು, ಅದಾದ ನಂತರ ಪಂಚಮಸಾಲಿಯವರು, ಇನ್ನು ಕಾಂಗ್ರೆಸ್ ಅಲ್ಲಿ ಇರೋರಿಗೆ ಸಿದ್ದರಾಮಯ್ಯ ಅವರನ್ನ ಸೋಲಿಸಬೇಕು ಅಂತ ಹೇಳಿ ಬಹಳ ದ್ವೇಷ ಇದೆ. ಅವರೇ ಸೋಲಿಸ್ತಾರೆ. ಇಡೀ 224 ಕ್ಷೇತ್ರಗಳಲ್ಲಿ ಎಲ್ಲಿ ಹೋಗಿ ನಿಂತ್ಕೊಳ್ಳಿ ಅವ್ರು ಹುಡುಕ್ತಾ ಇದ್ದಾರೆ. ಎಲ್ಲರೂ ಕರಿತಾ ಇದ್ದಾರೆ, ಅಪ್ಪ ನೀನು ಚಾಮುಂಡೇಶ್ವರಿಗೆ ಹೋಗಿ ನಿಂತ್ಕೋ, ನಿಂದೇ ಕ್ಷೇತ್ರ, 5 ಸಾರಿನೋ ಎಷ್ಟೋ ಸಾರಿ ಗೆಲ್ಲಿಸಿದ್ದಾರೆ ಅಂತ ಹೇಳಿ ಅವರನ್ನ ವ್ಯಂಗ್ಯ ಮಾಡಿದ್ದಾರೆ. ಇವ್ರ ಶಿಷ್ಯಂದ್ರನೇ ಕೋಲಾರದಲ್ಲಿ MP ಮುನಿಯಪ್ಪನ ಸೋಲಿಸಿದ್ರು, ಇಲ್ಲ ಅಂತ ಹೇಳ್ಬಿಟ್ಟು ಖರ್ಗೆ ಸೋಲಿಸಿದ್ರು. ಆಮೇಲೆ ನಮ್ಮ ಶ್ರೀನಿವಾಸ್ ಪ್ರಸಾದ್ಗೆ ಮೋಸ ಮಾಡಿದ್ರು. ಈ ಎಲ್ಲಾ ದಲಿತ ನಾಯಕರುಗಳು ಚಾಮುಂಡೇಶ್ವರಿಯಲ್ಲಿ ಬೇಕು ಅಂತ ಸೋಲಿಸಿದ್ರು. ಈಗ ಎಲ್ಲೇ ನಿಂತ್ಕೊಡ್ಲಿ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದಲ್ಲಿ, ಆ ಎಲ್ಲ ದಲಿತ ನಾಯಕರು ಇದೇ ಸಿದ್ದರಾಮಯ್ಯ ಸೋಲಿಸಿದ್ರೆ ನೀವು ಹೇಳ್ದಂಗೆ ಕೇಳ್ತೀನಿ. ಪರಮೇಶ್ವರ್ ಸೋಲಿಸಿದ್ರು. ಜೆಡಿಎಸ್ ಶಾಸಕ AT ರಾಮಸ್ವಾಮಿ ಬಿಜೆಪಿ ಸೇರ್ಪಡೆ ಕುರಿತ ವದಂತಿಗೆ ಸಚಿವ ಗೋಪಾಲಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮ್ಮದು ರಾಷ್ಟ್ರೀಯ ಪಕ್ಷ, ಮುಖ್ಯಮಂತ್ರಿ ಪಕ್ಷದ ಅಧ್ಯಕ್ಷರು, ಕೋರ್ ಕಮಿಟಿ ಅಂತೆಲ್ಲ ಇರುತ್ತೆ. ಆ ಕಾಲಕ್ಕೆ ಏನೇನಾಗಬೇಕು ಆ ನಿರ್ಧಾರವನ್ನು ಅವರು ತಗೊಳ್ತಾರೆ. ಗೆಲ್ಲುವಂತ ಸಮರ್ಥ ಅಭ್ಯರ್ಥಿ ಯಾರೇ ಪಕ್ಷಕ್ಕೆ ಬಂದರೂ ಕೂಡ ನಾವು ಕರ್ಕೊಳ್ತೀವಿ. ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಯಾರೇ ಬಂದರೂ ಪಕ್ಷಕ್ಕೆ ಸೇರ್ಪಡೆ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ.
ತೊಂಬಕಾದೆ ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ಸಾಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ, ಕೋರ್ ಕಮಿಟಿ ಇದೆ. ಆ ಕಾಲಕ್ಕೆ ಏನ್ ಬೇಕೋ ಸರಿಯಾದ ನಿರ್ಧಾರವನ್ನು ತಗೊಳ್ತಾರೆ. ನನ್ನ ಗಮನಕ್ಕೆ ಬಂದ್ರೂ ಅದನ್ನ ಹೈಕಮಾಂಡ್ಗೆ ಆಗ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಾವಾಗ್ಲಿ ಪ್ರಥಮ ಆಗ್ಲಿ ಏನಿದೆ ವಾಸ್ತವ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಪಕ್ಷ ಇಲ್ಲಿ ಗೆಲ್ತಕ್ಕಂಥ ವಿಚಾರದಲ್ಲಿ ಗೆಲ್ತಕ್ಕಂಥ ಸಮರ್ಥವಾದ ಯಾರೇ ಅಭ್ಯರ್ಥಿಗಳು ಬಂದು ಪಕ್ಷ ಕರ್ಕೊಂತ ತೊಂಬಕಾದೆ ನಮ್ಮದೊಂದು ರಾಷ್ಟ್ರೀಯ. ಸಿದ್ದರಾಮಯ್ಯ ಹೊಡೆದಾಗಿ ಎಂಬ ಅಶ್ವಥ್ ನಾರಾಯಣ್ ಹೇಳಿಕೆಗೆ ಈಶ್ವರ್ ಖಂಡ್ರೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಅಕ್ಷಮ್ಯ ಅಪರಾಧ, ದುರಹಂಕಾರದ ಪರಮಾವಧಿ ಅಂತ ಹೇಳಿ ಬೀದರ್ನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಅವರಿಗೆ ಅಧಿಕಾರ ತಲೆಗೇರಿದೆ, ಅವರೇ ಅಧಿಕಾರದಲ್ಲಿ ಕೂತ್ ಬಿಡ್ತಾರೇನೋ ಅನ್ನೋ ತರ ಮಾಡ್ತಾ ಇದ್ದಾರೆ. ಜನ ಎಲ್ಲವನ್ನೂ ನೋಡ್ತಾ ಇದ್ದಾರೆ, ಜನರೇ ತಕ್ಕ ಪಾಠವನ್ನ ಕಲಿಸ್ತಾರೆ. ಬೇರೆ ಯಾವುದೇ ಸರ್ಕಾರ ಇದ್ರೂ ಪ್ರಚೋದನಾಕಾರಿ ಮಾತನಾಡಿದಂತ ಸಚಿವರನ್ನ ವಜಾ ಮಾಡ್ತಾ ಇತ್ತು. ಆದರೆ ಬಿಜೆಪಿ ಸರ್ಕಾರ ಅಶ್ವಥ್ ಅವರ ಮೇಲೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಒಂದು ದುರಹಂಕಾರದ ಒಂದು ಇವತ್ತು ಮಿತಿ ಮೀರಿದಂಥದ್ದು. ಅವ್ರಿಗೇನಾಗಿದೆ, ಅಧಿಕಾರ ತಲೆಗೆ ನೆತ್ತಿಗೆ ಏರ್ಬಿಟ್ಟಿದೆ. ಹೀಗಾಗಿ ಅವ್ರ ದುರ್ವರ್ತನೆ, ದುರಹಂಕಾರ, ಅವ್ರ ಹೇಳಿಕೆಗಳು ಇವೆಲ್ಲ ನೋಡಿದರೆ ಏನಪ್ಪ ಅಂತೇಳಿದ್ರೆ ಇವರು ಗಟ್ಟಿಯಾಗಿ ಇನ್ನು ಅವರೇ ಕೂಡ್ತಾರೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಅವ್ರು ಮಾತಾಡ್ತಾ ಇದ್ದಾರೆ. ಜನ ಎಲ್ಲವೂ ನೋಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಒಬ್ಬ ಸಚಿವ ಸಂಪುಟ ಸದಸ್ಯರು ಈ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಆಗತ್ತಾ? ಮತ್ತೆ ಯಾವುದಾದ್ರೂ ಸರ್ಕಾರ ಇದೆ ಪ್ರಜಾಪ್ರಭುತ್ವದಲ್ಲಿ, ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕಾಗಿತ್ತು, ಅವರಿಗೆ ಸಚಿವ ಸಂಪುಟದಿಂದ ವಜಾ ಮಾಡಬೇಕಾಗಿತ್ತು. ಇವತ್ತು ಸರ್ಕಾರ ಈ ಕ್ರಮ ತೆಗೆದುಕೊಂಡಿಲ್ಲ. ತಮ್ಮ ವಿರುದ್ಧ ಕಿಡಿಕಾರಿದ್ದ ರಮೇಶ್ ಜಾರಕಿಹೊಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಫೇಸ್ಬುಕ್ ಪೋಸ್ಟ್ ಮಾಡಿ ತಿರುಗೇಟನ್ನು ಕೊಟ್ಟಿದ್ದಾರೆ. ರಾಜಹಂಸಗಡ ಕೋಟೆಯ ಅಭಿವೃದ್ಧಿ ಮತ್ತು ಶಿವಾಜಿ ಮಹಾರಾಜರ ಮೂರ್ತಿಯ ಸ್ಥಾಪನೆ ಸಮಸ್ತ ಭಾರತೀಯರ ಇಚ್ಛೆ, ಅದನ್ನು ವಿರೋಧಿಸಿದ್ರೆ ಬೆಂಕಿಯ ಜೊತೆ ಸರಸ ಆಡಿದಂತೆ, ಕಾಲಾಯ ತಸ್ಮೈ ನಮಃ ಅಂತ ಹೇಳಿ ಪೋಸ್ಟ್ ಹಾಕಿ ರಮೇಶ್ ಜಾರಕಿಹೊಳಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ ದಂಗಲ್ ಬಗೆಹರಿಯುವಂತ ಲಕ್ಷಣಗಳು ಸದ್ಯ ಕಾಣಿಸ್ತಾ ಇಲ್ಲ. ಸ್ವರೂಪರ ಕುಮಾರಸ್ವಾಮಿ ಒಲವನ್ನ ತೋರಿಸಿದ್ದಾರೆ. ಸ್ವರೂಪ್ ತಂದೆ ಮಾಜಿ ಶಾಸಕ ಎಚ್ಎಸ್ ಪ್ರಕಾಶ್ಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದಕ್ಕೆ ಎಚ್ಡಿಕೆ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆದರೆ ಪ್ರೀತಮ್ ಗೌಡಗೆ ಸ್ವರೂಪ್ ದೊಡ್ಡ ಸವಾಲೇ ಅಲ್ಲ. ಆದ್ದರಿಂದ ಹೊಳೆ ನರಸೀಪುರದಲ್ಲಿ ಭವಾನಿಗೆ, ಹಾಸನದಲ್ಲಿ ನನಗೇ ಟಿಕೆಟ್ ನೀಡಿ ಅಂತ ಹೇಳಿ ರೇವಣ್ಣ ಹೇಳ್ತಾ ಇದ್ದಾರಂತೆ. ರೇವಣ್ಣ ಪ್ರಸ್ತಾಪಕ್ಕೆ ಎಚ್ಡಿಕೆ ಒಪ್ಪಿಗೆ ಕೊಡ್ತಾ ಇಲ್ವಂತೆ. ಆದ್ದರಿಂದ ಎಚ್ಡಿಡಿ ಮನೆಯಲ್ಲಿ ಸಭೆ ಮಾಡಿ ಟಿಕೆಟ್ ಫೈನಲ್ ಮಾಡ್ತಾರಂತೆ. ಇನ್ನು ಹಾಸನದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ರೇವಣ್ಣ ಸ್ಪರ್ಧೆ ಮಾಡುವಂತ ಇಂಗಿತ ವಿಚಾರ ಕುರಿತಂತೆ ಬಿಜೆಪಿ ಶಾಸಕ ಪ್ರೀತಮ್ ಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದು, ಈ ಬಗ್ಗೆ ನನಗೆ ಗೊತ್ತಿಲ್ಲ, ನನಗೆ ಜೆಡಿಎಸ್ ಜೊತೆಗೆ ಸಖ್ಯ ಕಡಿಮೆ ಅಂತ ಹೇಳಿ ಲೇವಡಿಯನ್ನ ಮಾಡಿದ್ದಾರೆ. ಯಾರಾದರೂ ಒಬ್ರು ಅಭ್ಯರ್ಥಿ ಆಗಲೇಬೇಕು. ನಮ್ಮಣ್ಣ ರೇವಣ್ಣ ನಿಲ್ತಾರೆ, ಇಲ್ಲ ನಮ್ಮಕ್ಕ ಭವಾನಿ ನಿಲ್ತಾರೆ, ಇಲ್ಲ ತಮ್ಮ ಸ್ವರೂಪ್ ನಿಲ್ತಾರೆ. ಈ ಬಗ್ಗೆ ಜನಸಾಮಾನ್ಯರ ಸಮಸ್ಯೆ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ, ಇದನ್ನೆಲ್ಲ ನಾನು ಚರ್ಚೆ ಮಾಡಕ್ ಹೋಗಲ್ಲ ಅಂತ ಹೇಳಿದ್ದಾರೆ. ಮಾಹಿತಿ ಇಲ್ಲ, ನನ್ನ ಜೆಡಿಎಸ್ ಜೊತೆ ಸಖ್ಯ ಸ್ವಲ್ಪ ಕಡಿಮೆ ಇಲ್ಲ ಇರ್ಬೋದು. ಚರ್ಚೆ ಕಾಂಕ್ರೀಟ್ ಆಗಿ ಫೈನಲ್ ಆದ್ಮೇಲೆ ನಾನು ನಿಮ್ಮೊಂದಿಗೆ ರಿಯಾಕ್ಟ್ ಮಾಡ್ತೀನಿ. ಅಲ್ಲಿ ತನಕ ದಿನ ಅವ್ರ ಬಗ್ಗೆನೇ ಯಾಕೆ ಮಾತಾಡ್ತೀರಿ? ಯಾರು ಒಬ್ರು ಅಭ್ಯರ್ಥಿ ಹಾಕ್ಲೇಬೇಕು. ಇಲ್ಲ ನಮ್ಮ ಅಣ್ಣ ರೇವಣ್ಣ ನಿಲ್ತಾರೆ, ಇಲ್ಲ ನಮ್ಮ ಅಕ್ಕ ಭವಾನಿ ಅಕ್ಕ ನಿಲ್ತಾರೆ, ಇಲ್ಲ ನನ್ನ ತಮ್ಮ ಸ್ವರೂಪ್ ನಿಲ್ತಾನೆ. 3 ಜನದಲ್ಲಿ ಒಬ್ಬರೇ ಆಗೋದು. ಯಾಕೆ ನೀವು ಬೇರೆ ಕೆಲಸ ಏನಿದೆ ನಿಮಗೆ? ಯಾರ ಅಭ್ಯರ್ಥಿ ಆದ್ರೂ ನಾಮಿನೇಷನ್ ಫೈಲ್ ಮಾಡ್ತಾರೆ. ನಾಮಿನೇಷನ್ ಫೈಲ್ ಮಾಡಿದ್ಮೇಲೆ ವಾಪಸ್ ತಗೊಳಕ್ಕೆ 3 ದಿನ ಅವಕಾಶ ಇರುತ್ತೆ. ಅದಾದ್ಮೇಲೆ ಅಭ್ಯರ್ಥಿ ಬಗ್ಗೆ ಯೋಚನೆ ಮಾಡಿ. ನಿಮ್ಗೆ ಯಾಕೆ ಅಭ್ಯರ್ಥಿ, ಹಾಸನ ಅಭಿವೃದ್ಧಿ ಏನಾಗಬೇಕು ಚರ್ಚೆ ಮಾಡಿ, ನನಗೆ ಸಲಹೆ ಸೂಚನೆಗಳು ಕೊಡಿ. ಪ್ರೀತಮ್ ಗೌಡ್ರು ಮಾಡಿರೋ ಕೆಲಸನ ಸಾರ್ವಜನಿಕರಿಗೆ ತಿಳಿಸಿ. ಅದು ಬಿಟ್ಟು ಯಾರು ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ಗೆ ವಿರೋಧದ ಬಿಸಿ ಹೆಚ್ಚಾಗ್ತಾ ಇದೆ. ಕ್ಷೇತ್ರದಲ್ಲಿ ಎಲ್ಲೇ ಕಾಲಿಟ್ಟರು ಶಾಸಕ ರಂಗನಾಥ್ಗೆ ಪ್ರತಿಭಟನೆಯ ಬಿಸಿ ಎದುರಾಗ್ತಾ ಇದೆ. ಕುಕ್ಕರ್ ಹಂಚೋಕೆ ಹೋದ್ರೂ ಪ್ರತಿಭಟನೆ, ಗುದ್ಲಿ ಪೂಜೆ ಮಾಡೋಕ್ ತೆರಳಿದ್ರೂ ಪ್ರತಿಭಟನೆ ಎದುರಾಗ್ತಾ ಇದೆ. ಇದೀಗ ಕುಣಿಗಲ್ ತಾಲೂಕಿನ ಬೀಸೇಗೌಡನ ದೊಡ್ಡಿಯಲ್ಲಿ ಶಾಸಕರು ಗುದ್ಲಿ ಪೂಜೆ ನೆರವೇರಿಸೋಕೆ ಅಂತ ಹೋಗಿದ್ರು ರಸ್ತೆಗೆ. ಆಗ ಗ್ರಾಮಸ್ಥರು ಗುದ್ಲಿ ಪೂಜೆ ನೆರವೇರಿಸೋಕೆ ಬಿಡದೆ ವಾಪಸ್ ಕಳಿಸಿದ್ದಾರೆ. ಗ್ರಾಮಸ್ಥರು ತಿರುಗಿ ಬೀಳ್ತಾ ಇದ್ದಂತೆ ಶಾಸಕ ರಂಗನಾಥ್ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಚುನಾವಣಾ ಹೊಸ್ತಿಲಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಕುಟುಂಬ ವಿಶೇಷ ನವದುರ್ಗಿ ಚಂಡಿಕಾ ಯಾಗವನ್ನು ಮಾಡಿಸಿದೆ. ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ರೇವಣ್ಣ ಕುಟುಂಬ ರಾತ್ರಿಯಿಂದ ಬೆಳಗ್ಗಿನವರೆಗೂ ಉಡುಪಿ ಜಿಲ್ಲೆಯ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ನವದುರ್ಗಿ ಚಂಡಿಕಾ ಯಾಗವನ್ನು ಮಾಡಿಸಿದ್ದಾರೆ. ಇನ್ನು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಆರೋಗ್ಯ ಸುಧಾರಣೆ, ಪಕ್ಷ ಅಧಿಕಾರಕ್ಕೆ ಬರಬೇಕು, ವೈಯಕ್ತಿಕ ರಾಜಕೀಯ ಯಶಸ್ಸು ಸಿಗಲಿ ಅಂತ ಹೇಳಿ ಯಾಗವನ್ನ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ.
ಆಸಿಡ್ ದಾಳಿಗೆ ಒಳಗಾಗಿದ್ದ ಸಂತ್ರಸ್ತೆ ಆರೋಗ್ಯ ಕೊಂಚ ಚೇತರಿಕೆ ಆಗ್ತಾ ಇದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಪ್ರಾಪ್ತೆ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾಳೆ. ನಿನ್ನೆ ರಾತ್ರಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಸಂತ್ರಸ್ತೆ ಆರೋಗ್ಯವನ್ನು ವಿಚಾರಿಸಿ ಸಾಂತ್ವನ ಧೈರ್ಯವನ್ನ ಹೇಳಿದ್ದಾರೆ. ಮುಸ್ಲಿಂ ಸ್ಮಶಾನಕ್ಕಾಗಿ 10 ಕೋಟಿ ಘೋಷಣೆಯನ್ನ ಮಾಡಿದ್ದಾರೆ. ಹಿಂದೂ ರುದ್ರಭೂಮಿಗೆ ಯಾಕೆ ಹಣ ಕೊಟ್ಟಿಲ್ಲ? ಈಗಾಗಲೇ ವಕ್ಫ್ ಬೋರ್ಡ್ನಲ್ಲಿ ಸಾವಿರಾರು ಕೋಟಿ ಇದೆ. ಆ ಹಣ ಮುಸ್ಲಿಮರ ಮಸೀದಿ, ದರ್ಗಾ, ಸ್ಮಶಾನ, ಶಾಲಾ ಕಾಲೇಜುಗಳಿಗೆ ಅಭಿವೃದ್ಧಿಗೋಸ್ಕರ ಇದೆ. ಆದರೂ 10 ಕೋಟಿ ಕೊಟ್ಟಿದ್ದು ಯಾಕೆ ಅಂತ ಹೇಳಿ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಮುಸ್ಲಿಂ ಸ್ಮಶಾನಕ್ಕಾಗಿ 10 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದು ಖಂಡನೀಯವಾದ್ದು. ಹಿಂದೂ ರುದ್ರಭೂಮಿಗೆ ಯಾಕಿಲ್ಲ? ಈಗಾಗಲೇ ವಕ್ಫ್ ಬೋರ್ಡ್ನಲ್ಲಿ ಸಾವಿರಾರು ಕೋಟಿ ಇದೆ. ವಕ್ಫ್ ಬೋರ್ಡ್ ಇರೋದೇ ಮುಸ್ಲಿಮರ ಮಸೀದಿ, ದರ್ಗಾ, ಸ್ಮಶಾನ, ಅವರ ಎಲ್ಲ ಶಾಲಾ ಕಾಲೇಜುಗಳಿಗೆ ಅಭಿವೃದ್ಧಿಗೋಸ್ಕರ ಇರುವಂಥದ್ದು. ಸೊ ಮತ್ತೆ ಎಕ್ಸ್ಟ್ರಾ 10 ಕೋಟಿ ಯಾಕೆ? ಏನು ಅವಶ್ಯಕತೆ ಇದೆ? ಒಂದು ಮುಸ್ಲಿಂ ಸ್ಮಶಾನಕ್ಕಾಗಿ 10 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದು ಖಂಡನೀಯವಾದ್ದು. ಇನ್ನು ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿ ತಲ್ವಾರ್ ಇಟ್ಟುಕೊಳ್ಬೇಕು. ಈ ಖಡ್ಗ ತಲ್ವಾರ್ ಹೊಡೆಯೋದಕ್ಕಲ್ಲ. ಗೋರಕ್ಷಣೆ, ನಮ್ಮ ಅಕ್ಕ ತಂಗಿಯರ ರಕ್ಷಣೆ, ರಾಷ್ಟ್ರ ರಕ್ಷಣೆ, ಮಠ ಮಂದಿರ ರಕ್ಷಣೆಗೋಸ್ಕರ ಅಂತ ಹೇಳಿ ಮುತಾಲಿಕ್ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಅಂತ ಹೇಳ್ತೀವಿ. ಮನೆಯಲ್ಲಿ ಒಂದು ಬಡಗಿ ಕೂಡ ಇಲ್ಲ, ಮಂಡ ಚಾಕೂನೂ ಇಲ್ಲ. ಎಲ್ಲರ ಮನೆಯಲ್ಲಿ ಒಂದು ಹರಿತವಾದಂಥ ತಲವಾರ್, ಒಂದು ಕತ್ತಿ. ಗೋಮಾತೆಯ ರಕ್ಷಣೆಗೋಸ್ಕರ, ನಮ್ಮ ಅಕ್ಕ ತಂಗಿಯರ ರಕ್ಷಣೆಗೋಸ್ಕರ, ಮಠ ಮಂದಿರಗಳ ರಕ್ಷಣೆಗೋಸ್ಕರ, ರಾಷ್ಟ್ರದ ರಕ್ಷಣೆಗೋಸ್ಕರ ಪ್ರತಿಯೊಬ್ಬರ ಮನೆಯಲ್ಲಿ ಹಿಂದುವಿನ ನಿಮಗೆ ರಕ್ಷಣೆ, ನಿಮಗೆ ಉದ್ಯೋಗ, ನಿಮಗೆ ಎಲ್ಲಾ ರೀತಿಯ ಜವಾಬ್ದಾರಿ ನಮ್ದು ಶ್ರೀರಾಮ್ ಸೇನೆ ಸಂಘಟನೆ. ಆಟ ಹಚ್ಚಿದಿರಿ. ನಿಮ್ಮ ಹುಡುಗಿಯರು ಬುರ್ಕ ಹಾಕೊಳ್ಳೋದು, ನಮ್ಮ ಹುಡುಗಿಯರ ಲೈನ್ ಹೊಡಿಯೋದ? ನಾವು ನಡೆಯಂಗಿಲ್ಲ. ಇನ್ನ ಆಟ ನಿಮ್ದು. ಇದನ್ನ ಎದುರಿಸಬೇಕಾಗಿದೆ. ನಮ್ಮ ಹಿಂದೂ ಹುಡುಗಿಯರಿಗೂ ನಾನು ಹೇಳ್ತಾ ಇದ್ದೀನಿ, ಮೊಬೈಲ್ನಲ್ಲಿ ಗುಜು 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 ಮಾತಾಡೋದು ನಿಲ್ಲಿಸಿರಿ. ಅವರ ತಂದೆ ತಾಯಿ, ಅವರ ಪೋಷಕರಿಗೆ ನಾನು ಹೇಳ್ತಾ ಇದ್ದೀನಿ, ಒಂದ್ಸಲ ಮೊಬೈಲ್ ಚೆಕ್ ಮಾಡ್ರಿ. ಅಜೀತ್ ಇದಾನೋ ಅಬ್ದುಲ್ ಇದಾನೋ ನೋಡ್ರಿ ಒಂದ್ಸಲ. ಯಾದಗಿರಿ ನಗರಕ್ಕೆ ಮೊಟ್ಟ ಮೊದಲ ಬಾರಿಗೆ ವೀರ್ ಸಾವರ್ಕರ್ ಮೊಮ್ಮಗ ಆಗಮಿಸಿದರು. ಯಾದಗಿರಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಛತ್ರಪತಿ ಶಿವಾಜಿ ಜಯಂತಿ ಕಾರ್ಯಕ್ರಮದಲ್ಲಿ ಅಶೋಕ್ ಸಾವರ್ಕರ್ ಪಾಲ್ಗೊಂಡಿದ್ದರು. ಛತ್ರಪತಿ ಶಿವಾಜಿ ಮಹಾರಾಜ್ ಮೂರ್ತಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಯಾದಗಿರಿಯಲ್ಲಿ ಛತ್ರಪತಿ ಶಿವಾಜಿ ಜಯಂತಿ ಶೋಭಾಯಾತ್ರೆಯಲ್ಲಿ ಗಲಾಟೆ ಆಗಿದೆ. ಸಾವರ್ಕರ್ ಫೋಟೋ ಹಿಡಿದು ಡಾನ್ಸ್ ಮಾಡ್ತಾ ಇದ್ದಾಗ ಕಾಲ್ ತೊಳೆದ ಕಾರಣಕ್ಕೆ ಯುವಕರ ಮಧ್ಯೆ ಹೊಡೆದಾಟ ಆಗಿದೆ. ವೀರ್ ಸಾವರ್ಕರ್ ಸೇನಾ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಾವರ್ಕರ್ ಮೊಮ್ಮಗ ಅಶೋಕ್ ಸಾವರ್ಕರ್ ಪಾಲ್ಗೊಂಡಿದ್ದರು. ಡಿಜೆ ಸೌಂಡ್ಗೆ ಯುವಕರು ಕುಣಿದು ಕುಪ್ಪಳಿಸುವಾಗ ಗಲಾಟೆ ನಡೆದಿದ್ದು, ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಘಟನೆಯಲ್ಲಿ ಓರ್ವನಿಗೆ ಗಾಯವಾಗಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ಅದ್ದೂರಿ ಶ್ರೀನಿವಾಸ ಕಲ್ಯಾಣೋತ್ಸವ ನೆರವೇರಿತು. ಬಿಜೆಪಿ ಮುಖಂಡ ಮುನಿರಾಜು ಆಯೋಜಿಸಿದ್ದ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಪಾಲ್ಗೊಂಡಿದ್ದರು. ಕಲ್ಯಾಣ ಮಹೋತ್ಸವದಲ್ಲಿ ಸಾವಿರಾರು ಮಂದಿ ಭಾಗಿಯಾದರು, ದೇವರ ಕೃಪೆಗೆ ಪಾತ್ರರಾದರು. ಇನ್ನು ಯಡಿಯೂರಪ್ಪ, ಸಚಿವ ಸುಧಾಕರ್, ಸಂಸದ ಪಿಸಿ ಮೋಹನ್ ಸಾಥ್ ಕೊಟ್ಟರು. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಯಾದಗಿರಿಯಲ್ಲಿ ಮದ್ಯದ ನಶೆಯಲ್ಲಿ ಕೈಯಲ್ಲಿ ಮಚ್ಚು ಹಿಡಿದು ಯುವಕ ಪುಂಡಾಟವನ್ನು ನಡೆಸಿದ್ದಾನೆ. ಸಿಕ್ಕವರ ಮೇಲೆ ಮಚ್ಚನ್ನ ಬೀಸಿದ್ದು ಅದೃಷ್ಟವಶಾತ್ ಯಾವುದೇ ಅನಾಹುತ ಆಗಿಲ್ಲ. ನಿಂತಿದ್ದ ಕಾರ್ನ ಮೇಲೆ ಮಚ್ಚನ್ನ ಬೀಸಿ ಕಾರ್ನ ಗ್ಲಾಸ್ ಸಂಪೂರ್ಣವಾಗಿ ಪೀಸ್ ಮಾಡಾಕಿದ್ದಾನೆ. ಸಾಲದಕ್ಕೆ ಲಾರಿ ಮೇಲೂ ಮಚ್ಚನ್ನ ಬೀಸಿದ್ದು ಸ್ವಲ್ಪದರಲ್ಲೇ ಲಾರಿ ಚಾಲಕ ಪಾರಾಗಿದ್ದಾನೆ. ಯುವಕ ತಾಯಿ ತಡೆಯೋಕ್ ಮುಂದಾದ್ರೂ ಕೂಡ ಆತ ಸುಮ್ಮನಾಗಿಲ್ಲ. ಕೂಡಲೇ ಸ್ಥಳೀಯರು ಆತನನ್ನ ಹಿಡಿದು ಥಳಿಸಿ ಬಳಿಕ ಯಾದಗಿರಿ ನಗರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಹಾಶಿವರಾತ್ರಿ ನಿಮಿತ್ತ ಅದ್ದೂರಿ ಸಿದ್ದಾರೂಢ ರಥೋತ್ಸವ ನೆರವೇರಿತು. ಉತ್ತರ ಕರ್ನಾಟಕ ಆರಾಧ್ಯ ದೈವ ಶ್ರೀ
ಶ್ರೀ ಸಿದ್ಧಾರೂಢರ ಜಾತ್ರಾ ಮಹೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತು. ಗಣ್ಯರು ಮಂಗಳಾರತಿ ನೆರವೇರಿಸುವ ಮೂಲಕ ರಥೋತ್ಸವಕ್ಕೆ ವಿದ್ಯುಕ್ತ ಚಾಲನೆಯನ್ನ ಕೊಟ್ಟರು. ರಥೋತ್ಸವಕ್ಕೆ ಉತ್ತುತ್ತಿ ಬಾಳೆಹಣ್ಣು ಎಸ್ತು ಶಂಭೋ ಹರ ಹರ ಮಹಾದೇವ ಅಂತ ಭಕ್ತರು ಘೋಷಣೆಗಳನ್ನು ಕೂಗಿದರು. ಕೋಲಾರ ಜಿಲ್ಲೆಯ ವಕ್ಕಲೇರಿ ಗ್ರಾಮದ ಮಾರ್ಕಂಡೇಶ್ವರ ದೇಗುಲಕ್ಕೆ ಹೆಲಿಕಾಪ್ಟರ್ನಿಂದ ಪುಷ್ಪಾರ್ಚನೆಯನ್ನ ಮಾಡಲಾಗಿದೆ. ಮಹಾಶಿವರಾತ್ರಿ ಜಾತ್ರೆ ಹಿನ್ನೆಲೆಯಲ್ಲಿ ದೇಗುಲದ ಮೇಲೆ ಪುಷ್ಪಾರ್ಚನೆಯನ್ನ ಮಾಡಲಾಗಿದ್ದು, ಸಂಸದ ಮುನಿಸ್ವಾಮಿ ಹೆಲಿಕಾಪ್ಟರ್ ಆಯೋಜನೆ ಮಾಡಿದರು. ಮೊದಲ ಬಾರಿಗೆ ಹೆಲಿಕಾಪ್ಟರ್ನಿಂದ ಮಾರ್ಕಂಡೇಶ್ವರ ಬೆಟ್ಟದ ಮೇಲೆ ಪುಷ್ಪಾರ್ಚನೆಯನ್ನ ಮಾಡಲಾಯಿತು. ವಿಜಯ್ ಲೋಕೇಶ್ ಕನಗರಾಜ್ ಕಾಂಬಿನೇಷನ್ನ ಲಿಯೋ ಸಿನಿಮಾದಲ್ಲಿ ದೊಡ್ಡ ತಾರಾ ಬಳಗವೇ ಇದೆ. ಇದೀಗ ಈ ಸಿನಿಮಾದಲ್ಲಿ ವಿಜಯ್ ಸೇತುಪತಿ ಕೂಡ ಆಕ್ಟ್ ಮಾಡಲಿದ್ದಾರೆ ಅನ್ನುವಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಲಿಯೋ ಸಿನಿಮಾದ ಡೈಲಾಗ್ ರೈಟರ್ ಒಂದು ಪೋಸ್ಟ್ ಅನ್ನು ಮಾಡಿದ್ದಾರೆ. ವಿಕ್ರಮ್ ಚಿತ್ರದಲ್ಲಿ ವಿಜಯ್ ಸೇತುಪತಿ ಒಡೆದಿರುವಂತಹ ಗ್ಲಾಸ್ನ ಸಿಂಬಾಲಿಕ್ ಆಗಿ ತೋರಿಸಿದ್ದಾರೆ. ಪ್ರವಾಸಿ ಆಸ್ಟ್ರೇಲಿಯಾ ವಿರುದ್ಧದ 2ನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಆ ಮೂಲಕ 4 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ 2-0 ಮುನ್ನಡೆಯನ್ನ ಸಾಧಿಸಿದೆ. ದೆಹಲಿಯಲ್ಲಿ ನಡೆಯುತ್ತಿರುವಂತಹ 2ನೇ ಟೆಸ್ಟ್ ಪಂದ್ಯದ 2ನೇ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ ನೀಡಿದ 115 ರನ್ಗಳ ಸಾಧಾರಣ ಗುರಿಯನ್ನ ಬೆನ್ನು ಹತ್ತಿದ ಭಾರತ ತಂಡ 4 ವಿಕೆಟ್ ಅನ್ನು ಕಳೆದುಕೊಂಡು 118 ರನ್ ಗಳಿಸಿ ಗುರಿಯನ್ನ ಮುಟ್ಟಿತು. ಆ ಮೂಲಕ 6 ವಿಕೆಟ್ಗಳ ಅಂತರದಲ್ಲಿ 2ನೇ ಟೆಸ್ಟ್ ಪಂದ್ಯವನ್ನ ಗೆದ್ದುಕೊಂಡಿದೆ. ಈ ಗೆಲುವಿನ ಮೂಲಕ ಭಾರತ ತಂಡ 4 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ 2-0 ಮುನ್ನಡೆಯನ್ನ ಸಾಧಿಸಿದೆ. ರನ್ ಮೆಷಿನ್ ವಿರಾಟ್ ಕೊಹ್ಲಿ ಮತ್ತೊಂದು ವಿಶ್ವ ದಾಖಲೆಯನ್ನ ಬರೆದಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ 2ನೇ ಟೆಸ್ಟ್ನ 2ನೇ ಇನ್ನಿಂಗ್ಸ್ನಲ್ಲಿ 20 ರನ್ ಗಳಿಸಿದ ವಿರಾಟ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ 25,000 ರನ್ ಪೂರೈಸಿದ ಬ್ಯಾಟರ್ ಅನಿಸಿಕೊಂಡಿದ್ದಾರೆ. ಇನ್ನು 3 ಮಾದರಿ ಸೇರಿ 492 ಪಂದ್ಯಗಳ 549 ಇನ್ನಿಂಗ್ಸ್ನಲ್ಲಿ ಕೊಹ್ಲಿ ಈ ಮೈಲಿಗಲ್ಲನ್ನು ತಲುಪಿದ್ದಾರೆ. 577 ಇನ್ನಿಂಗ್ಸ್ನಲ್ಲಿ 25,000 ರನ್ ಗಳಿಸಿದ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ದಾಖಲೆಯನ್ನ ಮುರಿದಿದ್ದಾರೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು.